ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದಾರೆ ಮತ್ತು ಆ ಹಣದ ಮುಖಾಂತರ ಕಾಂಗ್ರೆಸ್ ನಾಯಕರ ಹೊಟ್ಟೆ ತುಂಬಿಕೊಳ್ಳುವ ಪ್ರಯತ್ನ, ಕಾಂಗ್ರೆಸ್ ನಾಯಕರು ದಂಧೆ ಮಾಡುವಂಥ ರಿಯಲ್ ಎಸ್ಟೇಟ್ ಉದ್ಯಮವನ್ನು ಮಾಡುವಂಥ ಒಂದು ಆರೋಪವನ್ನು ಅವರು ಮಾಡಿದ್ದಾರೆ. ಇದರ ಬಗ್ಗೆ ಸಮಗ್ರವಾದ ತನಿಖೆ ಆಗಬೇಕು ಮತ್ತು ನಮಗೆ ನಮ್ಮ ಆರೋಪ ನೇರವಾಗಿದೆ. ಇದು ನೇರವಾಗಿ ಸಿದ್ದರಾಮಯ್ಯನವರ ನಿರ್ದೇಶನದ ಮುಖಾಂತರ ಜಮೀರ್ ಅಹಮದ್ ಖಾನ್ ಈ ರೀತಿಯ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅನ್ನುವಂಥದ್ದು ನಮ್ಮ ಸ್ಪಷ್ಟವಾದ ಆರೋಪ. ನೋಡಿ, ನಾವು ಯಾರೂ ಟಿಪ್ಪುವಿನ ಆಡಳಿತವನ್ನು ನೋಡಿದಂಥ ಪೀಳಿಗೆಯವರು ಇವತ್ತಿಲ್ಲ. ಒಂದು ಕಾಲದಲ್ಲಿ ಮೊಹಮ್ಮದ್ ಗೋರಿ, ಮೊಹಮ್ಮದ್ ಗಜ್ನಿ ಅಥವಾ ಟಿಪ್ಪು ತನ್ನ ದಂಡಯಾತ್ರೆ ಮುಖಾಂತರ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಯಾರು ತಮ್ಮ ವಿಚಾರಕ್ಕೆ ಅನುಗುಣವಾಗಿಲ್ಲ ಅಥವಾ ಈ ಭೂಮಿಯನ್ನು ನೋಡಿ ಇದು ನನಗೆ ಇಷ್ಟ ಆಗಿದೆ, ಈ ಭೂಮಿ ನನಗೆ ಸಿಗಬೇಕು ಅಂತ ಸಂದರ್ಭದಲ್ಲಿ ಅದನ್ನು ಫೋರ್ಸ್ಫುಲ್ ರೀತಿಯಲ್ಲಿ ತೆಗೆದುಕೊಳ್ಳುವಂಥ ಪ್ರಕ್ರಿಯೆಯನ್ನು ನಾವೆಲ್ಲ ಓದಿ ತಿಳ್ಕೊಂಡಿದ್ದೇವೆ. ಇವತ್ತು ಅದೇ ರೀತಿಯ ಪರಿಸ್ಥಿತಿ ವಕ್ಫ್ ಕಾನೂನಿನ ಮುಖಾಂತರ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅಂದರೆ ಯಾವ ಭೂಮಿಗೆ ರಿಯಲ್ ಎಸ್ಟೇಟ್ ದಂಧೆ ಮಾಡಬೇಕು ಅಥವಾ ಈ ಭೂಮಿಯ ಮುಖಾಂತರ ತಾವು ಹಣ ಮಾಡಬೇಕು ಅನ್ನುವಂಥ ಒಂದು ಮನಸ್ಸಿದ್ದರೆ ಆ ಭೂಮಿಯನ್ನು ವಕ್ಫ್ ಅಂತ ನೋಟಿಫೈ ಮಾಡೋದು. ಆಮೇಲೆ ಅದನ್ನು ನಮ್ಮ ಭೂಮಿ, ನಮ್ಮ ಹಕ್ಕಿನ ಮುಖಾಂತರ ನಮ್ಮ ಹಕ್ಕನ್ನು ಸ್ಥಾಪಿಸಬೇಕಾದ್ರೂ ನಾವು ಕಾನೂನಿಗೆ ನ್ಯಾಯಾಲಯಕ್ಕೆ ಹೋಗುವಂಥ ಪರಿಸ್ಥಿತಿ ಇಲ್ಲ. ನಿಜವಾದ ಅರ್ಥದಲ್ಲಿ ಸಿದ್ದರಾಮಯ್ಯ ಯಾರಿಂದಾದರೂ ಪ್ರೇರಣೆ ಪಡೆದಿದ್ದರೆ ಟಿಪ್ಪುವಿನಿಂದಲೇ ಪ್ರೇರಣೆ ಪಡೆದಿದ್ದಾರೆ. ಟಿಪ್ಪುವಿನ ಪ್ರೇರಣೆಯಿಂದಲೇ ಈ ಸರ್ಕಾರ ಕಳೆದ ಬಾರಿಯೂ ಆಡಳಿತ ಮಾಡಿತ್ತು, ಈ ಬಾರಿಯೂ ಅದೇ ಆಡಳಿತವನ್ನು ಮಾಡ್ತಾ ಇದೆ ಅನ್ನುವಂಥ ನಮ್ಮ ಆರೋಪ ಆಗಿದೆ. ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದಾರೆ ಮತ್ತು ಆ ಹಣದ ಮುಖಾಂತರ ಕಾಂಗ್ರೆಸ್ ನಾಯಕರ ಹೊಟ್ಟೆ ತುಂಬಿಕೊಳ್ಳುವ ಪ್ರಯತ್ನ, ಕಾಂಗ್ರೆಸ್ ನಾಯಕರು ದಂಧೆ ಮಾಡುವಂಥ ರಿಯಲ್ ಎಸ್ಟೇಟ್ ಉದ್ಯಮವನ್ನು ಮಾಡುವಂಥ ಒಂದು ಆರೋಪವನ್ನು ಅವರು ಮಾಡಿದ್ದಾರೆ. ಇದರ ಬಗ್ಗೆ ಸಮಗ್ರವಾದ ತನಿಖೆ ಆಗಬೇಕು ಮತ್ತು ನಮಗೆ ನಮ್ಮ ಆರೋಪ ನೇರವಾಗಿದೆ. ಇದು ನೇರವಾಗಿ ಸಿದ್ದರಾಮಯ್ಯನವರ ನಿರ್ದೇಶನದ ಮುಖಾಂತರ ಜಮೀರ್ ಅಹಮದ್ ಖಾನ್ ಈ ರೀತಿಯ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅನ್ನುವಂಥದ್ದು ನಮ್ಮ ಸ್ಪಷ್ಟವಾದ ಆರೋಪ. ನೋಡಿ, ನಾವು ಯಾರೂ ಟಿಪ್ಪುವಿನ ಆಡಳಿತವನ್ನು ನೋಡಿದಂಥ ಪೀಳಿಗೆಯವರು ಇವತ್ತಿಲ್ಲ. ಒಂದು ಕಾಲದಲ್ಲಿ ಮೊಹಮ್ಮದ್ ಗೋರಿ, ಮೊಹಮ್ಮದ್ ಗಜ್ನಿ ಅಥವಾ ಟಿಪ್ಪು ತನ್ನ ದಂಡಯಾತ್ರೆ ಮುಖಾಂತರ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಯಾರು ತಮ್ಮ ವಿಚಾರಕ್ಕೆ ಅನುಗುಣವಾಗಿಲ್ಲ ಅಥವಾ ಈ ಭೂಮಿಯನ್ನು ನೋಡಿ ಇದು ನನಗೆ ಇಷ್ಟ ಆಗಿದೆ, ಈ ಭೂಮಿ ನನಗೆ ಸಿಗಬೇಕು ಅಂತ ಸಂದರ್ಭದಲ್ಲಿ ಅದನ್ನು ಫೋರ್ಸ್ಫುಲ್ ರೀತಿಯಲ್ಲಿ ತೆಗೆದುಕೊಳ್ಳುವಂಥ ಪ್ರಕ್ರಿಯೆಯನ್ನು ನಾವೆಲ್ಲ ಓದಿ ತಿಳ್ಕೊಂಡಿದ್ದೇವೆ. ಇವತ್ತು ಅದೇ ರೀತಿಯ ಪರಿಸ್ಥಿತಿ ವಕ್ಫ್ ಕಾನೂನಿನ ಮುಖಾಂತರ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅಂದರೆ ಯಾವ ಭೂಮಿಗೆ ರಿಯಲ್ ಎಸ್ಟೇಟ್ ದಂಧೆ ಮಾಡಬೇಕು ಅಥವಾ ಈ ಭೂಮಿಯ ಮುಖಾಂತರ ತಾವು ಹಣ ಮಾಡಬೇಕು ಅನ್ನುವಂಥ ಒಂದು ಮನಸ್ಸಿದ್ದರೆ ಆ ಭೂಮಿಯನ್ನು ವಕ್ಫ್ ಅಂತ ನೋಟಿಫೈ ಮಾಡೋದು. ಆಮೇಲೆ ಅದನ್ನು ನಮ್ಮ ಭೂಮಿ, ನಮ್ಮ ಹಕ್ಕಿನ ಮುಖಾಂತರ ನಮ್ಮ ಹಕ್ಕನ್ನು ಸ್ಥಾಪಿಸಬೇಕಾದ್ರೂ ನಾವು ಕಾನೂನಿಗೆ ನ್ಯಾಯಾಲಯಕ್ಕೆ ಹೋಗುವಂಥ ಪರಿಸ್ಥಿತಿ ಇಲ್ಲ. ನಿಜವಾದ ಅರ್ಥದಲ್ಲಿ ಸಿದ್ದರಾಮಯ್ಯ ಯಾರಿಂದಾದರೂ ಪ್ರೇರಣೆ ಪಡೆದಿದ್ದರೆ ಟಿಪ್ಪುವಿನಿಂದಲೇ ಪ್ರೇರಣೆ ಪಡೆದಿದ್ದಾರೆ. ಟಿಪ್ಪುವಿನ ಪ್ರೇರಣೆಯಿಂದಲೇ ಈ ಸರ್ಕಾರ ಕಳೆದ ಬಾರಿಯೂ ಆಡಳಿತ ಮಾಡಿತ್ತು, ಈ ಬಾರಿಯೂ ಅದೇ ಆಡಳಿತವನ್ನು ಮಾಡ್ತಾ ಇದೆ ಅನ್ನುವಂಥ ನಮ್ಮ ಆರೋಪ ಆಗಿದೆ. ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದಾರೆ ಮತ್ತು ಆ ಹಣದ ಮುಖಾಂತರ ಕಾಂಗ್ರೆಸ್ ನಾಯಕರ ಹೊಟ್ಟೆ ತುಂಬಿಕೊಳ್ಳುವ ಪ್ರಯತ್ನ, ಕಾಂಗ್ರೆಸ್ ನಾಯಕರು ದಂಧೆ ಮಾಡುವಂಥ ರಿಯಲ್ ಎಸ್ಟೇಟ್ ಉದ್ಯಮವನ್ನು ಮಾಡುವಂಥ ಒಂದು ಆರೋಪವನ್ನು ಅವರು ಮಾಡಿದ್ದಾರೆ. ಇದರ ಬಗ್ಗೆ ಸಮಗ್ರವಾದ ತನಿಖೆ ಆಗಬೇಕು ಮತ್ತು ನಮಗೆ ನಮ್ಮ ಆರೋಪ ನೇರವಾಗಿದೆ. ಇದು ನೇರವಾಗಿ ಸಿದ್ದರಾಮಯ್ಯನವರ ನಿರ್ದೇಶನದ ಮುಖಾಂತರ ಜಮೀರ್ ಅಹಮದ್ ಖಾನ್ ಈ ರೀತಿಯ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅನ್ನುವಂಥದ್ದು ನಮ್ಮ ಸ್ಪಷ್ಟವಾದ ಆರೋಪ. ನೋಡಿ, ನಾವು ಯಾರೂ ಟಿಪ್ಪುವಿನ ಆಡಳಿತವನ್ನು ನೋಡಿದಂಥ ಪೀಳಿಗೆಯವರು ಇವತ್ತಿಲ್ಲ. ಒಂದು ಕಾಲದಲ್ಲಿ ಮೊಹಮ್ಮದ್ ಗೋರಿ, ಮೊಹಮ್ಮದ್ ಗಜ್ನಿ ಅಥವಾ ಟಿಪ್ಪು ತನ್ನ ದಂಡಯಾತ್ರೆ ಮುಖಾಂತರ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಯಾರು ತಮ್ಮ ವಿಚಾರಕ್ಕೆ ಅನುಗುಣವಾಗಿಲ್ಲ ಅಥವಾ ಈ ಭೂಮಿಯನ್ನು ನೋಡಿ ಇದು ನನಗೆ ಇಷ್ಟ ಆಗಿದೆ, ಈ ಭೂಮಿ ನನಗೆ ಸಿಗಬೇಕು ಅಂತ ಸಂದರ್ಭದಲ್ಲಿ ಅದನ್ನು ಫೋರ್ಸ್ಫುಲ್ ರೀತಿಯಲ್ಲಿ ತೆಗೆದುಕೊಳ್ಳುವಂಥ ಪ್ರಕ್ರಿಯೆಯನ್ನು ನಾವೆಲ್ಲ ಓದಿ ತಿಳ್ಕೊಂಡಿದ್ದೇವೆ. ಇವತ್ತು ಅದೇ ರೀತಿಯ ಪರಿಸ್ಥಿತಿ ವಕ್ಫ್ ಕಾನೂನಿನ ಮುಖಾಂತರ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅಂದರೆ ಯಾವ ಭೂಮಿಗೆ ರಿಯಲ್ ಎಸ್ಟೇಟ್ ದಂಧೆ ಮಾಡಬೇಕು ಅಥವಾ ಈ ಭೂಮಿಯ ಮುಖಾಂತರ ತಾವು ಹಣ ಮಾಡಬೇಕು ಅನ್ನುವಂಥ ಒಂದು ಮನಸ್ಸಿದ್ದರೆ ಆ ಭೂಮಿಯನ್ನು ವಕ್ಫ್ ಅಂತ ನೋಟಿಫೈ ಮಾಡೋದು. ಆಮೇಲೆ ಅದನ್ನು ನಮ್ಮ ಭೂಮಿ, ನಮ್ಮ ಹಕ್ಕಿನ ಮುಖಾಂತರ ನಮ್ಮ ಹಕ್ಕನ್ನು ಸ್ಥಾಪಿಸಬೇಕಾದ್ರೂ ನಾವು ಕಾನೂನಿಗೆ ನ್ಯಾಯಾಲಯಕ್ಕೆ ಹೋಗುವಂಥ ಪರಿಸ್ಥಿತಿ ಇಲ್ಲ. ನಿಜವಾದ ಅರ್ಥದಲ್ಲಿ ಸಿದ್ದರಾಮಯ್ಯ ಯಾರಿಂದಾದರೂ ಪ್ರೇರಣೆ ಪಡೆದಿದ್ದರೆ ಟಿಪ್ಪುವಿನಿಂದಲೇ ಪ್ರೇರಣೆ ಪಡೆದಿದ್ದಾರೆ. ಟಿಪ್ಪುವಿನ ಪ್ರೇರಣೆಯಿಂದಲೇ ಈ ಸರ್ಕಾರ ಕಳೆದ ಬಾರಿಯೂ ಆಡಳಿತ ಮಾಡಿತ್ತು, ಈ ಬಾರಿಯೂ ಅದೇ ಆಡಳಿತವನ್ನು ಮಾಡ್ತಾ ಇದೆ ಅನ್ನುವಂಥ ನಮ್ಮ ಆರೋಪ ಆಗಿದೆ. ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದಾರೆ ಮತ್ತು ಆ ಹಣದ ಮುಖಾಂತರ ಕಾಂಗ್ರೆಸ್ ನಾಯಕರ ಹೊಟ್ಟೆ ತುಂಬಿಕೊಳ್ಳುವ ಪ್ರಯತ್ನ, ಕಾಂಗ್ರೆಸ್ ನಾಯಕರು ದಂಧೆ ಮಾಡುವಂಥ ರಿಯಲ್ ಎಸ್ಟೇಟ್ ಉದ್ಯಮವನ್ನು ಮಾಡುವಂಥ ಒಂದು ಆರೋಪವನ್ನು ಅವರು ಮಾಡಿದ್ದಾರೆ. ಇದರ ಬಗ್ಗೆ ಸಮಗ್ರವಾದ ತನಿಖೆ ಆಗಬೇಕು ಮತ್ತು ನಮಗೆ ನಮ್ಮ ಆರೋಪ ನೇರವಾಗಿದೆ. ಇದು ನೇರವಾಗಿ ಸಿದ್ದರಾಮಯ್ಯನವರ ನಿರ್ದೇಶನದ ಮುಖಾಂತರ ಜಮೀರ್ ಅಹಮದ್ ಖಾನ್ ಈ ರೀತಿಯ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅನ್ನುವಂಥದ್ದು ನಮ್ಮ ಸ್ಪಷ್ಟವಾದ ಆರೋಪ.
ನೋಡಿ, ನಾವು ಯಾರೂ ಟಿಪ್ಪುವಿನ ಆಡಳಿತವನ್ನು ನೋಡಿದಂಥ ಪೀಳಿಗೆಯವರು ಇವತ್ತಿಲ್ಲ. ಒಂದು ಕಾಲದಲ್ಲಿ ಮೊಹಮ್ಮದ್ ಗೋರಿ, ಮೊಹಮ್ಮದ್ ಗಜ್ನಿ ಅಥವಾ ಟಿಪ್ಪು ತನ್ನ ದಂಡಯಾತ್ರೆ ಮುಖಾಂತರ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಯಾರು ತಮ್ಮ ವಿಚಾರಕ್ಕೆ ಅನುಗುಣವಾಗಿಲ್ಲ ಅಥವಾ ಈ ಭೂಮಿಯನ್ನು ನೋಡಿ ಇದು ನನಗೆ ಇಷ್ಟ ಆಗಿದೆ, ಈ ಭೂಮಿ ನನಗೆ ಸಿಗಬೇಕು ಅಂತ ಸಂದರ್ಭದಲ್ಲಿ ಅದನ್ನು ಫೋರ್ಸ್ಫುಲ್ ರೀತಿಯಲ್ಲಿ ತೆಗೆದುಕೊಳ್ಳುವಂಥ ಪ್ರಕ್ರಿಯೆನ ನಾವೆಲ್ಲ ಓದಿ ತಿಳ್ಕೊಂಡಿದ್ದೇವೆ. ಇವತ್ತು ಅದೇ ರೀತಿಯ ಪರಿಸ್ಥಿತಿ ವಕ್ಫ್ ಕಾನೂನಿನ ಮುಖಾಂತರ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅಂದರೆ ಯಾವ ಭೂಮಿಗೆ ರಿಯಲ್ ಎಸ್ಟೇಟ್ ದಂಧೆ ಮಾಡಬೇಕು ಅಥವಾ ಈ ಭೂಮಿಯ ಮುಖಾಂತರ ತಾವು ಹಣ ಮಾಡಬೇಕು ಅನ್ನುವಂಥ ಒಂದು ಮನಸ್ಸಿದ್ದರೆ ಆ ಭೂಮಿಯನ್ನು ವಕ್ಫ್ ಅಂತ ನೋಟಿಫೈ ಮಾಡೋದು. ಆಮೇಲೆ ಅದನ್ನು ನಮ್ಮ ಭೂಮಿ, ನಮ್ಮ ಹಕ್ಕಿನ ಮುಖಾಂತರ ನಮ್ಮ ಹಕ್ಕನ್ನು ಸ್ಥಾಪಿಸಬೇಕಾದ್ರೂ ನಾವು ಕಾನೂನಿಗೆ ನ್ಯಾಯಾಲಯಕ್ಕೆ ಹೋಗುವಂಥ ಪರಿಸ್ಥಿತಿ ಇಲ್ಲ. ನಿಜವಾದ ಅರ್ಥದಲ್ಲಿ ಸಿದ್ದರಾಮಯ್ಯ ಯಾರಿಂದಾದರೂ ಪ್ರೇರಣೆ ಪಡೆದಿದ್ದರೆ ಟಿಪ್ಪುವಿನಿಂದಲೇ ಪ್ರೇರಣೆ ಪಡೆದಿದ್ದಾರೆ. ಟಿಪ್ಪುವಿನ ಪ್ರೇರಣೆಯಿಂದಲೇ ಈ ಸರ್ಕಾರ ಕಳೆದ ಬಾರಿಯೂ ಆಡಳಿತ ಮಾಡಿತ್ತು, ಈ ಬಾರಿಯೂ ಅದೇ ಆಡಳಿತವನ್ನು ಮಾಡ್ತಾ ಇದೆ ಅನ್ನುವಂಥ ನಮ್ಮ ಆರೋಪ ಆಗಿದೆ. ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದಾರೆ ಮತ್ತು ಆ ಹಣದ ಮುಖಾಂತರ ಕಾಂಗ್ರೆಸ್ ನಾಯಕರ ಹೊಟ್ಟೆ ತುಂಬಿಕೊಳ್ಳುವ ಪ್ರಯತ್ನ, ಕಾಂಗ್ರೆಸ್ ನಾಯಕರು ದಂಧೆ ಮಾಡುವಂಥ ರಿಯಲ್ ಎಸ್ಟೇಟ್ ಉದ್ಯಮವನ್ನು ಮಾಡುವಂಥ ಒಂದು ಆರೋಪವನ್ನು ಅವರು ಮಾಡಿದ್ದಾರೆ. ಇದರ ಬಗ್ಗೆ ಸಮಗ್ರವಾದ ತನಿಖೆ ಆಗಬೇಕು ಮತ್ತು ನಮಗೆ ನಮ್ಮ ಆರೋಪ ನೇರವಾಗಿದೆ. ಇದು ನೇರವಾಗಿ ಸಿದ್ದರಾಮಯ್ಯನವರ ನಿರ್ದೇಶನದ ಮುಖಾಂತರ ಜಮೀರ್ ಅಹಮದ್ ಖಾನ್ ಈ ರೀತಿಯ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅನ್ನುವಂಥದ್ದು ನಮ್ಮ ಸ್ಪಷ್ಟವಾದ ಆರೋಪ. ನೋಡಿ, ನಾವು ಯಾರೂ ಟಿಪ್ಪುವಿನ ಆಡಳಿತವನ್ನು ನೋಡಿದಂಥ ಪೀಳಿಗೆಯವರು ಇವತ್ತಿಲ್ಲ. ಒಂದು ಕಾಲದಲ್ಲಿ ಮೊಹಮ್ಮದ್ ಗೋರಿ, ಮೊಹಮ್ಮದ್ ಗಜ್ನಿ ಅಥವಾ ಟಿಪ್ಪು ತನ್ನ ದಂಡಯಾತ್ರೆ ಮುಖಾಂತರ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಯಾರು ತಮ್ಮ ವಿಚಾರಕ್ಕೆ ಅನುಗುಣವಾಗಿಲ್ಲ ಅಥವಾ ಈ ಭೂಮಿಯನ್ನು ನೋಡಿ ಇದು ನನಗೆ ಇಷ್ಟ ಆಗಿದೆ, ಈ ಭೂಮಿ ನನಗೆ ಸಿಗಬೇಕು ಅಂತ ಸಂದರ್ಭದಲ್ಲಿ ಅದನ್ನು ಫೋರ್ಸ್ಫುಲ್ ರೀತಿಯಲ್ಲಿ ತೆಗೆದುಕೊಳ್ಳುವಂಥ ಪ್ರಕ್ರಿಯೆನ ನಾವೆಲ್ಲ ಓದಿ ತಿಳ್ಕೊಂಡಿದ್ದೇವೆ. ಇವತ್ತು ಅದೇ ರೀತಿಯ ಪರಿಸ್ಥಿತಿ ವಕ್ಫ್ ಕಾನೂನಿನ ಮುಖಾಂತರ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅಂದರೆ ಯಾವ ಭೂಮಿಗೆ ರಿಯಲ್ ಎಸ್ಟೇಟ್ ದಂಧೆ ಮಾಡಬೇಕು ಅಥವಾ ಈ ಭೂಮಿಯ ಮುಖಾಂತರ ತಾವು ಹಣ ಮಾಡಬೇಕು ಅನ್ನುವಂಥ ಒಂದು ಮನಸ್ಸಿದ್ದರೆ ಆ ಭೂಮಿಯನ್ನು ವಕ್ಫ್ ಅಂತ ನೋಟಿಫೈ ಮಾಡೋದು. ಆಮೇಲೆ ಅದನ್ನು ನಮ್ಮ ಭೂಮಿ, ನಮ್ಮ ಹಕ್ಕಿನ ಮುಖಾಂತರ ನಮ್ಮ ಹಕ್ಕನ್ನು ಸ್ಥಾಪಿಸಬೇಕಾದ್ರೂ ನಾವು ಕಾನೂನಿಗೆ ನ್ಯಾಯಾಲಯಕ್ಕೆ ಹೋಗುವಂಥ ಪರಿಸ್ಥಿತಿ ಇಲ್ಲ. ನಿಜವಾದ ಅರ್ಥದಲ್ಲಿ ಸಿದ್ದರಾಮಯ್ಯ ಯಾರಿಂದಾದರೂ ಪ್ರೇರಣೆ ಪಡೆದಿದ್ದರೆ ಟಿಪ್ಪುವಿನಿಂದಲೇ ಪ್ರೇರಣೆ ಪಡೆದಿದ್ದಾರೆ. ಟಿಪ್ಪುವಿನ ಪ್ರೇರಣೆಯಿಂದಲೇ ಈ ಸರ್ಕಾರ ಕಳೆದ ಬಾರಿಯೂ ಆಡಳಿತ ಮಾಡಿತ್ತು, ಈ ಬಾರಿಯೂ ಅದೇ ಆಡಳಿತವನ್ನು ಮಾಡ್ತಾ ಇದೆ ಅನ್ನುವಂಥ ನಮ್ಮ ಆರೋಪ ಆಗಿದೆ. ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದಾರೆ ಮತ್ತು ಆ ಹಣದ ಮುಖಾಂತರ ಕಾಂಗ್ರೆಸ್ ನಾಯಕರ ಹೊಟ್ಟೆ ತುಂಬಿಕೊಳ್ಳುವ ಪ್ರಯತ್ನ, ಕಾಂಗ್ರೆಸ್ ನಾಯಕರು ದಂಧೆ ಮಾಡುವಂಥ ರಿಯಲ್ ಎಸ್ಟೇಟ್ ಉದ್ಯಮವನ್ನು ಮಾಡುವಂಥ ಒಂದು ಆರೋಪವನ್ನು ಅವರು ಮಾಡಿದ್ದಾರೆ. ಇದರ ಬಗ್ಗೆ ಸಮಗ್ರವಾದ ತನಿಖೆ ಆಗಬೇಕು ಮತ್ತು ನಮಗೆ ನಮ್ಮ ಆರೋಪ ನೇರವಾಗಿದೆ. ಇದು ನೇರವಾಗಿ ಸಿದ್ದರಾಮಯ್ಯನವರ ನಿರ್ದೇಶನದ ಮುಖಾಂತರ ಜಮೀರ್ ಅಹಮದ್ ಖಾನ್ ಈ ರೀತಿಯ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅನ್ನುವಂಥದ್ದು ನಮ್ಮ ಸ್ಪಷ್ಟವಾದ ಆರೋಪ. ನೋಡಿ, ನಾವು ಯಾರೂ ಟಿಪ್ಪುವಿನ ಆಡಳಿತವನ್ನು ನೋಡಿದಂಥ ಪೀಳಿಗೆಯವರು ಇವತ್ತಿಲ್ಲ. ಒಂದು ಕಾಲದಲ್ಲಿ ಮೊಹಮ್ಮದ್ ಗೋರಿ, ಮೊಹಮ್ಮದ್ ಗಜ್ನಿ ಅಥವಾ ಟಿಪ್ಪು ತನ್ನ ದಂಡಯಾತ್ರೆ ಮುಖಾಂತರ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಯಾರು ತಮ್ಮ ವಿಚಾರಕ್ಕೆ ಅನುಗುಣವಾಗಿಲ್ಲ ಅಥವಾ ಈ ಭೂಮಿಯನ್ನು ನೋಡಿ ಇದು ನನಗೆ ಇಷ್ಟ ಆಗಿದೆ, ಈ ಭೂಮಿ ನನಗೆ ಸಿಗಬೇಕು ಅಂತ ಸಂದರ್ಭದಲ್ಲಿ ಅದನ್ನು ಫೋರ್ಸ್ಫುಲ್ ರೀತಿಯಲ್ಲಿ ತೆಗೆದುಕೊಳ್ಳುವಂಥ ಪ್ರಕ್ರಿಯೆನ ನಾವೆಲ್ಲ ಓದಿ ತಿಳ್ಕೊಂಡಿದ್ದೇವೆ. ಇವತ್ತು ಅದೇ ರೀತಿಯ ಪರಿಸ್ಥಿತಿ ವಕ್ಫ್ ಕಾನೂನಿನ ಮುಖಾಂತರ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅಂದರೆ ಯಾವ ಭೂಮಿಗೆ ರಿಯಲ್ ಎಸ್ಟೇಟ್ ದಂಧೆ ಮಾಡಬೇಕು ಅಥವಾ ಈ ಭೂಮಿಯ ಮುಖಾಂತರ ತಾವು ಹಣ ಮಾಡಬೇಕು ಅನ್ನುವಂಥ ಒಂದು ಮನಸ್ಸಿದ್ದರೆ ಆ ಭೂಮಿಯನ್ನು ವಕ್ಫ್ ಅಂತ ನೋಟಿಫೈ ಮಾಡೋದು. ಆಮೇಲೆ ಅದನ್ನು ನಮ್ಮ ಭೂಮಿ, ನಮ್ಮ ಹಕ್ಕಿನ ಮುಖಾಂತರ ನಮ್ಮ ಹಕ್ಕನ್ನು ಸ್ಥಾಪಿಸಬೇಕಾದ್ರೂ ನಾವು ಕಾನೂನಿಗೆ ನ್ಯಾಯಾಲಯಕ್ಕೆ ಹೋಗುವಂಥ ಪರಿಸ್ಥಿತಿ ಇಲ್ಲ. ನಿಜವಾದ ಅರ್ಥದಲ್ಲಿ ಸಿದ್ದರಾಮಯ್ಯ ಯಾರಿಂದಾದರೂ ಪ್ರೇರಣೆ ಪಡೆದಿದ್ದರೆ ಟಿಪ್ಪುವಿನಿಂದಲೇ ಪ್ರೇರಣೆ ಪಡೆದಿದ್ದಾರೆ. ಟಿಪ್ಪುವಿನ ಪ್ರೇರಣೆಯಿಂದಲೇ ಈ ಸರ್ಕಾರ ಕಳೆದ ಬಾರಿಯೂ ಆಡಳಿತ ಮಾಡಿತ್ತು, ಈ ಬಾರಿಯೂ